ಅಮ್ಮ ಏನಚ್ಚು? ಅಮ್ಮ ನಾನು ಮೀನಾ ಚುಪ್ಪಿ ಮನೆಗೆ ಹೋಗ್ಬಿಟ್ಟು ಬರ್ತೀವಮ್ಮ. ಸರಿ ಆಯ್ತು, ಹೋಗ್ಬಿಟ್ ಬಾ. ಅಮ್ಮ ಎಲ್ಲಿ ಹೋಗ್ತಾ ಇದ್ದಾರೆ? ಚುಪ್ಪಿ ಮನೆಗಂತಾನು. ಏನು ಚುಪ್ಪಿ ಮನೆಗ? ಯಾಕಂತ ಕೇಳಿಲ್ವಮ್ಮ? ಇಲ್ಲ, ಯಾಕೆ ಏನಾಯ್ತು? ಅಮ್ಮ ಅವರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ ಹೋಗ್ತಾ ಇರೋದು. ಓ, ನ್ಯೂ ಇಯರ್ ಸೆಲೆಬ್ರೇಷನಾ? ಹೌದಮ್ಮ, ಬರಕ್ಕೆ ಲೇಟ್ ಆಗತ್ತೆ, ಮನೆಗೆ 12 ಗಂಟೆ ಮೇಲಾಗತ್ತೆ. ನೀವು ಅಂತ ಹೇಳಿ ಕಳಿಸ್ತಾ ಇದ್ದೀರಾ? ಇದು 12 ಗಂಟೆ ಆಗತ್ತಾ? ಇದನ್ನೆಲ್ಲ ಹೇಳದೆ ಹೋಗ್ತಾ ಇದ್ದಾಳೆ. ಅಚ್ಚು ಅಚ್ಚು, ಏನಮ್ಮ? ಬಾಯ್ ಬಾಯ್. ಇಲ್ಲಿ ಬಾ ಅಚ್ಚು ಫಸ್ಟ್. ವಾಟ್ ಮಮ್ಮಿ? ಫಾಸ್ಟ್ 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 ಆಗಿ ಹೇಳಿ, ನಾನು ಹೋಗ್ಬೇಕು, ಟೈಮ್ ಆಯ್ತು. ಅಲ್ಲ ಚುಪ್ಪಿ ಮನೆಗೆ ಯಾಕೆ ಹೋಗ್ತಾ ಇರೋದು? ನ್ಯೂ ಇಯರ್ ಸೆಲೆಬ್ರೇಷನ್. ಓ ಹೌದಾ, ಯಾವಾಗ ಬರ್ತೀಯಾ? 8 ಮತ್ತು 10 11 12 12 ಗಂಟೆ ಮೇಲೆ 1 ಗಂಟೆ ಒಳಗಡೆ ಬರ್ತೀರಮ್ಮ. ಆಯ್ತಮ್ಮ, ಬರ್ತೀನಿ, ಬಾಯ್. 12 ಗಂಟೆ ಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ಈಸಿಯಾಗಿ ಹೇಳ್ತಾ ಇದೀಯ ಅಚ್ಚು. ಏನ್ ನಿನಗೆ ಹುಡುಗಾಟ ತರ ಕಾಣ್ತಾ ಇದೀಯಾ? ಕತ್ಲಲ್ಲಿ ಅದು ನೀವು ಹೋಗ್ಬಾ ಅಂತ ಹೇಳಿದ್ರಲ್ಲಮ್ಮ, ಮತ್ತೆ ತಮ್ಮ ಈ ತರ ಹೇಳ್ತಾ ಇದ್ದೀರಾ? ನೀನ್ ಬರೀ ಚುಪ್ಪಿ ಮನೆಗೆ ಹೋಗ್ತೀನಿ ಅಂತ ಮಾತ್ರ ತಾನೇ ಹೇಳಿದೆ. ಈ ತರ 12 ಗಂಟೆ ಮೇಲೆ ಆಗತ್ತೆ ಬರಕ್ಕೆ ಅಂತ ಒಂದ್ ಮಾತಾದ್ರೂ ಹೇಳ್ದ? ಅಕ್ಕ ಬಂದು ಹೇಳಿದಕ್ಕೆ ನನ್ಗೆ ಗೊತ್ತಾಯ್ತು, ಇಲ್ಲಾಂದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ಅಚ್ಚು. ಏನ್ ನೀನ್ ಈ ತರ ಆಟ ಆಡ್ತಾ ಇರೋದು ಮನೆ ಒಳಗಡೆ? ಅಕ್ಕ ಅಮ್ಮ, ಯಾಕಮ್ಮ ಅಪ್ಪನ ಮಾತೆಲ್ಲ ಕೇಳ್ತೀರಾ? ಇವತ್ತು ನಾವು ಹೋದ್ವಿ ಅಂತ ಹೇಳಿದ್ರೆ ನಾಳೆ ಹೊಸ ವರ್ಷ ಅಲ್ಲಮ್ಮ. ನಾನು ಚುಪ್ಪಿ, ನನ್ನ ಫ್ರೆಂಡ್ಸು ಎಲ್ಲರೂ ಬರ್ತಾರೆ ಗೊತ್ತಾ? ಎಲ್ಲರೂ ಅವ್ರ ಮನೆ ಕೂತ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿ ನಾವೆಲ್ಲರೂ ಅವ್ರ ಮನೆಗೆ ಹೋಗ್ಬಿಡ್ತೀವಿ. ಪ್ಲೀಸ್ ಅಮ್ಮ, ಆಮೇಲೆ ನನ್ನ ಮನೆಗೆ ಬಂದ್ಬಿಡ್ತೀನಿ, ಪ್ಲೀಸ್ ಅಮ್ಮ. 12 ಗಂಟೆವರೆಗೂ ಹೋಗಿ ಅವ್ರ ಮನೆಗೆ ಕೂತ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಚ್ಚು. ಕತ್ಲಲ್ಲಿ ಏನ್ ಅನ್ಕೊಂಡಿದ್ಯಾ ನೀನು? ಕತ್ಲಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬರಕ್ಕಾಗತ್ತಾ ರಾತ್ರಿ ಹೊತ್ತಲ್ಲಿ? ಏನಾದ್ರೂ ಅಂದ್ರೆ ಏನ್ ಮಾಡೋದು? ಇದೆಲ್ಲ ಏನು ಗೊತ್ತಿಲ್ಲ, ಸುಮ್ಮನೆ ಹೋಗ್ತೀನಿ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ. ಯಾಕೆ ನಾಳೆ ಬೆಳಗ್ಗೆ ಹೋಗಿ ವಿಶ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡಿದ್ರೆ ಆಗಲ್ವಾ ನಿಮ್ಗೆ? ಈ ವರ್ಷದ ಕೊನೆ ದಿನ ನನ್ನ ಈ ತರ ಅಳವ್ ಮಾಡ್ಬಿಟ್ಟಲ್ಲಮ್ಮ. ನಾನು ಏನಮ್ಮ ಮಾಡಿದೆ? ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ದು ಒಂದು ತಪ್ಪ. ಅಳೋದಲ್ಲ ಅಚ್ಚು, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇನ್ನು ಊಟ ಮಾಡ್ಲಿಲ್ಲ, ಏನಿಲ್ಲ, ಅಷ್ಟೊಳಗೆ ನೀನು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೇನ್ ಅರ್ಥ? 12 ಗಂಟೆವರೆಗೂ ಅಲ್ಲೋ ಕೂತ್ಕೊಂಡಿದ್ರೆ ಸರಿ ಇರತ್ತಾ ಹೇಳು? ಮತ್ತೆ ಅಲ್ಲಿಂದ ಇಲ್ಲಿ ಹೇಗ್ ಬರ್ತೀಯ ನೀನು? ಅವ್ರ ಪಪ್ಪ ಇದಾರಲ್ಲಮ್ಮ, ಅವ್ರ ಪಪ್ಪ ಚುಪ್ಪಿ ಅವ್ರ ಪಪ್ಪ ಕರ್ಕೊಂಡ್ ಬಂದ್ಬಿಡ್ತಾರಂತೆ ಅಮ್ಮ ಮನೆಗೆ ಎಲ್ರಿಗೂ. ಅಚ್ಚು ನನ್ ಮಾತು ಕೇಳು, ಇಷ್ಟೊತ್ನಲ್ಲಿ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಸೆಲೆಬ್ರೇಷನ್ ಮಾಡೋದೆಲ್ಲ ಸರಿ ಇರಲ್ಲ. ಅವ್ರ ಮನೆಯಲ್ಲೇ ಅವ್ರವ್ರ ಸೆಲೆಬ್ರೇಷನ್ ಮಾಡಿ, ಆಯ್ತಾ? ಹೇಳು ಅವರಿಗೆ ಫೋನ್ ಮಾಡಿ ನಾನು ಬರಲ್ಲ ಅಂತ ಅಂದ್ಬಿಟ್ಟು. ಏನಾಯ್ತು ಅಚ್ಚು? ಯಾಕೆ ಅಳ್ತಾ ಇದ್ಯಾ? ಆ ಚುಪ್ಪಿ ಅಂತ ಹುಡುಗಿ ಇದ್ದಾಳಲ್ಲ, ನನಗೆ ಕಾಲ್ ಮಾಡಿದ್ರು, ಇನ್ನು ನೀನ್ ಬರ್ಲಿಲ್ಲ ಅಂತ ಮನೆಗೆ. ಯಾಕೆ ಅವ್ರ ಮನೆಗೆ ಹೋಗ್ತಾ ಇದ್ಯಾ? ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀರಾ? ಯಾಕೆ ಸ್ವೀಟಿ ಹೋಗೋದ್ ಬೇಡ ಅಂತ ಹೇಳ್ತಾ ಇದ್ಯಾ? ಸುಮ್ಕಿರು, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರಂತೆ, ತುಂಬಾ ಜನ ಮಕ್ಕಳು ಅವ್ರ ಮನೆ ಹತ್ರ ಇದ್ರು, ನಾನು ನೋಡ್ದೆ. ನೀನ್ ಹೋಗ್ಬಿಟ್ ಬಾ, ನಾನ್ ಬರ್ತೀನಿ ಆಮೇಲೆ ಕರ್ಕೊಂಡ್ ಬರಕ್ಕೆ, ಆಯ್ತಾ? ಫೋನ್ ಮಾಡು. ಅಚ್ಚು, ನನ್ ಮಾತಿಗೆ ಬೆಲೆನೇ ಇಲ್ಲ ಬಿಡು. ಸರಿ, ಹೋಗ್ಬಿಟ್ಟು ಹುಷಾರಾಗ್ ಬಾ, ಆಯ್ತಾ? ಬರಕ್ ಮುಂಚೆ ಕಾಲ್ ಮಾಡು, ಪಪ್ಪನೇ ಬಂದ್ ಕರ್ಕೊಂಡ್ ಬರ್ತಾರಂತೆ. ಓಕೆ, ಬಾಯ್ ಮಾವ, ಬಾಯ್ ಅನೋಕ, ಬಾಯ್ ಬಾಯ್ ಮೀನಾ. ಅಮ್ಮ, ಮಾವ ಕೊಡ್ಸಿ ಟೆಂಟ್ ತಗೊಂಡ್ ಹೋಗ್ತೀನಿ, ಬಾಯ್ ಬಾಯ್. ಈಗಷ್ಟೇ ಅವನೊಂದು ಗಿಫ್ಟ್ ಕೊಡ್ತಾ, ಅದನ್ನ ಈಗಲೇ ತಗೊಂಡ್ ಹೋಗ್ಬಿಟ್ಟು ಎಲ್ರಿಗೂ ತೋರ್ಸಕ್ಕೆ. ಏನೋ ಒಂದು ಮಕ್ಕಳು ಸಂತೋಷನೇ ನಮ್ ಸಂತೋಷ. ಏನೋ ಸಂತೋಷವಾಗಿದ್ರೆ ಆಯ್ತು ಬಿಡು. ಅವ್ಳಿಗೆ ಕೊಡ್ಸಿರೋ ಗಿಫ್ಟ್ ಅವ್ಳು ಯೂಸ್ ಮಾಡ್ಕೊಳ್ತಾ ಇದ್ದಾಳೆ, ಇದಕ್ಕೂ ಬೈತೀಯಾ? ಅಯ್ಯೋ ದೇವ್ರೆ, ನೀವೇನ್ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಕೆಲ್ಸಕ್ಕೆ ಹೋದೆ, ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಂತ ನಮ್ ದಣಿ ಹೇಳಿದ್ರು, ಅದಕ್ಕೆ ಬಂದ್ಬಿಟ್ಟೆ. 10 ಗಂಟೆ ಅಷ್ಟೊತ್ತಿಗೆ ಬರಕ್ ಹೇಳಿದ್ರ, ಸರಿ ರಾತ್ರಿ 10 ಗಂಟೆಗೆ ಹೋಗೋಣ ಅಂತ. ಹೌದಾ? ಹೌದು ಸ್ವೀಟಿ, ಒಂದ್ ಕಪ್ ಕಾಫಿ ಕೊಡ್ತೀಯಾ? ಸರಿ ರೀ, ಮಾಡ್ಕೊಂಡ್ ಬರ್ತೀನಿ. ಅನು, ನೀನೇನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ ಹೋಗ್ಲಿಲ್ವಾ? ನಿನ್ ಫ್ರೆಂಡ್ಸ್ ಎಲ್ಲ ಏನು ಪ್ಲಾನ್ ಮಾಡ್ಕೊಂಡಿಲ್ವಾ? ಅಯ್ಯೋ ಅಮ್ಮ, ನಮ್ ಕ್ಲಾಸ್ ಅಲ್ಲಿ ಇದಾರಲ್ಲ, ಅವ್ರವ್ರದ್ ಫ್ರೆಂಡ್ಸ್ ಗಳೇ ಆಗತ್ತೆ. ನಾವ್ ಹೋಗಿ ಮಾತಾಡ್ಸಕ್ ಹೋದ್ರೇನು ಸರಿಯಾಗಿ ಮಾತಾಡಲ್ಲ, ಅದಕ್ಕೆ ಯಾರ ಹತ್ರನೂ ಫ್ರೆಂಡ್ಶಿಪ್ ಇಟ್ಕೊಂಡಿಲ್ಲ. ಬರೇ ನನ್ಗಿರೋದು ಒಂದೇ ಒಂದ್ ಫ್ರೆಂಡು ಚುಮ್ಮಿ ಮಾತ್ರ. ಆದ್ರೆ ಏನ್ ಮಾಡೋದು, ಏನಾರು ಈ ತರ ಹೇಳಿದ್ವಿ ಅಂತ ಹೇಳಿದ್ರೆ, ಹೋಗು ನನಗೆ ನಿದ್ರೆ ಬರ್ತಾ ಇದೆ ಅಂತ ಹೇಳ್ತಾಳೆ, ಇಲ್ಲಾಂದ್ರೆ ಹೊಟ್ಟೆ ಹಶ್ವಾಗತ್ತೆ ಅಂತ ಹೇಳ್ತಾಳೆ. ಈ 2 ಮಾತು ಬಿಟ್ರೆ ಅವಳ ಹತ್ರ ಬೇರೆ ಏನು ಕೇಳಕ್ಕಾಗಲ್ಲಮ್ಮ. ಹೌದಲ್ವಾ? ಚುಮ್ಮಿ ಯಾವಾಗ ನೋಡಿದ್ರು ಹೊಟ್ಟೆ ಹಶ್ವಾಗ್ತಾನೆ ಇರತ್ತೆ ಅವಳಿಗೆ, ಇಲ್ಲಾಂದ್ರೆ ನಿದ್ರೆ ಬರುತ್ತೆ. ಇದೆರಡು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ.
ಹೌದಮ್ಮ, ಕ್ಲಾಸ್ ಅವರ್ಸ್ ಅಲ್ಲಿ ಒಂದೊಂದ್ ದಿನ ಡೆಸ್ಕ್ ಮೇಲೆ ಹಂಗೆ ನಿದ್ರೆ ಮಾಡ್ಬಿಡ್ತಾಳೆ ಗೊತ್ತಾ. ಮ್ಯಾಮು ಹೊಡಿತಾರೆ ಒಂದೊಂದ್ಸಲ, ಆದ್ರೇನು ಅವಳು ಹಾಗೇನೆ ಅಮ್ಮ. ಹೌದಾ, ಅವಳದೇನು ತಪ್ಪಿಲ್ಲ, ಅವಳು ತಿಂತಾಳಲ್ಲ, ಅದು ಅವಳಿಗೆ ಫ್ಯಾಟ್ ಜಾಸ್ತಿ ಆಗಿರೋದ್ರಿಂದ ಆ ಥರನೇ ಅವಳಿಗೆ ಲೇಜಿನೆಸ್ ಜಾಸ್ತಿ ಆಗತ್ತೆ ಗೊತ್ತಾಯ್ತಾ. ಅದಕ್ಕೆ ತುಂಬಾ ದಪ್ಪಗಾಗಬಾರ್ದು ಅಂತ ಹೇಳೋದು. ದಪ್ಪಗಾದ್ರೆ ಇದೇ ಪ್ರಾಬ್ಲಮ್, ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ತುಂಬಾ ಲೇಜಿಯಾಗಿ ಕೂತಿದ್ದ ಜಾಗದಲ್ಲೇ ಕೂತ್ಕೋಬೇಕು, ಎದ್ದೇನಾದ್ರೂ ಮಾಡೋಣ ಅನ್ನೋದಕ್ಕೆ ಬರಲ್ಲ, ಮನಸ್ಸೇ ಬರಲ್ಲ. ಆ ಥರ ತುಂಬಾ ಟಯರ್ಡ್ ಆಗಿರತ್ತೆ ಗೊತ್ತಾ. ಹೌದಮ್ಮ, ಹೌದು. ಮತ್ತೆ ಅವಳ ವಯಸ್ಸಲ್ಲಿ ಎಷ್ಟು ಮಕ್ಳು ಇದ್ದಾರೆ ನೋಡ್ಬೇಕಾದ್ರೆ, ಅವರೆಲ್ಲರೂ ಯಾವ ತರ ಆಕ್ಟಿವ್ ಆಗಿರ್ತಾರೆ. ಆದ್ರೆ ಇವಳು ಮಾತ್ರ ಹೇಗಿದ್ದಾಳೆ ನೋಡ್ದಾ. ಹೌದಮ್ಮ. ಅಮ್ಮ, ನಾಳೆ ನ್ಯೂ ಇಯರ್ ಅಲ್ಲ, ನನಗೆ ಲಂಚ್ ಕೊಟ್ಟು ಕಳಿಸ್ತೀರಲ್ಲ, ಅದ್ರೊಟ್ಟಿಗೆ ಯಾವ್ದಾದ್ರು ಸ್ವೀಟ್ ಮಾಡಿ ಕೊಡಿಸ್ತೀರಾ? ಸ್ವೀಟಾ? ಏನ್ ಸ್ವೀಟು? ಅಮ್ಮ, ಗುಲಾಬ್ ಜಾಮೂನ್ ಮಾಡ್ಕೊಡಮ್ಮ. ಗುಲಾಬ್ ಜಾಮೂನ? ಅದು ಈಸಿ ಬಿಡು, ಮಾಡ್ಕೊಟ್ಬಿಡ್ತೀನಿ. ಆಯ್ತಮ್ಮ. ಚುಪ್ಪಿ, ಹಾಯ್, ಏನ್ ಮಾಡ್ತಾ ಇದೀಯಾ? ಎಲ್ರು ಬಂದ್ರಾ? ಯಾರ್ಯಾರು ಬಂದ್ರು? ಅಭಿ, ಆಮೇಲೆ ಜೂಲಿ, ರೇಷ್ಮಾ, ಆಲ್ಮೋಸ್ಟ್ ಎಲ್ರು ಬಂದ್ಬಿಟ್ರು ಅಚ್ಚು. ಹೌದಾ? ಹೌದಚ್ಚು. ಏನಚ್ಚು ಇಷ್ಟು ಲೇಟ್ ಆಗಿ ಬರ್ತಾ ಇದೀಯಾ? ಅಯ್ಯೋ, ಅದೇನ್ ಕೇಳ್ತೀಯ, ನಮ್ಮ ಮನೇಲಿ ನಮ್ಮಮ್ಮ 12 ಗಂಟೆ ಮೇಲೆ ಬರೋದಾ, ಅಷ್ಟು ಲೇಟ್ ಆಗಿ ಕತ್ಲಲ್ಲಿ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಕಳ್ಸಲ್ಲ ಅಂತ ಇದ್ರು. ಆಮೇಲೆ ಪಪ್ಪ ಬಂದ್ಬಿಟ್ಟು ಸರಿ ಹೋಗ್ಬಿಟ್ ಬಾ ಅಂತ ಹೇಳಿದ್ರ, ಅದಕ್ಕೆ ಲೇಟ್ ಆಯ್ತು ಚುಪ್ಪಿ. ಓ ಹೌದಾ? ಹೌದು. ಸರಿ ಸರಿ, ಬಾ ಹೋಗೋಣ. ಅಚ್ಚು, ಟೆಂಟ್ ಇದೆ, ಟೆಂಟ್ ತರ್ತೀನಿ ಅಂತ ಹೇಳ್ದೆ. ತಂದಿದ್ದೀನಿ ಚುಪ್ಪಿ, ಅಲ್ಲಿ ಇಟ್ಟಿದ್ದೀನಿ, ಬಾ ತಗೊಂಡೋಗೋಣ. ಒಂದ್ ನಿಮಿಷ, ನೀನ್ ಆ ಟೆಂಟ್ ತಗೊಂಡೋಗಿ ಏನ್ ಮಾಡು ಗೊತ್ತಾ, ಈ ಕಡೆ 2 ಮರ ಇದೆ, ಅಲ್ಲಿ ತಗೊಂಡೋಗಿ ಟೆಂಟ್ ಹಾಕ್ತೀರಾ ನೀವಿಬ್ರು. ಅವ್ರೆಲ್ರು ಆಚೆ ಕುತ್ಕೊಂಡಿದ್ದಾರೆ. ಫಸ್ಟ್ ನಾವು ಟೆಂಟ್ ನ ಹಾಕ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ನಾವು ಗ್ರೂಪ್ ಆಗಿ ಕುತ್ಕೊಳ್ಳೋಣ. ಏನ್ ಹೇಳ್ತಾ ಇದೀಯ, ಅರ್ಥನೇ ಆಗ್ತಾ ಇಲ್ಲ ಚುಪ್ಪಿ. ಅಯ್ಯೋ, ನೀನ್ ಫಸ್ಟ್ ಆ ಟೆಂಟ್ ತಗೊಂಡು ನಮ್ಮ ಮನೆಯಿಂದ ರೈಟ್ ಸೈಡ್ ಇದೆಯಲ್ಲ, ಅಲ್ಲಿ 2 ಮರ ಇದೆ ನೋಡು, ಅಲ್ಲಿ ಹೋಗಿ ಟೆಂಟ್ ಹಾಕ್ತಾ ಇರಿ, ನಾನು ಬಂದ್ಬಿಡ್ತೀನಿ. ಹೌದಾ, ಸರಿ ಆಯ್ತು, ನಾವು ಟೆಂಟ್ ಹಾಕ್ತೀವಿ. ಚುಪ್ಪಿ, ನೀನ್ ಇನ್ನೂ ಅಳದ್ ನಿಲ್ಸಿಲ್ವಾ? ನಾನು ಹೇಳಿದ್ದಲ್ಲ ಅದೇ ಕೇಕ್ ಇರ್ಲಿ ಬಿಡು. ಹೋ ಮಮ್ಮಿ, ನೀವ್ ಯಾಕೆ ಈ ತರ ಮಾಡ್ತೀರಾ? ನಾನು ಹೇಳಿದ್ದಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಅಂತ, ನನಗೆ ದೊಡ್ಡ ಕೇಕ್ ಬೇಕು. ಆ ಸ್ಮಾಲ್ ಕೇಕ್ ಇಟ್ಕೊಂಡು ನಾನೇನ್ ಮಾಡೋದು? ಅದು ಯಾರಿಗೆ ಸಾಕಾಗತ್ತೆ? ನನ್ನ ಫ್ರೆಂಡ್ಸ್ ಮುಂದ್ಗಡೆ ನನಗೆ ತುಂಬಾ ಇನ್ಸಲ್ಟ್ ಆಗತ್ತೆ ಗೊತ್ತಾ. ನೀವು ಫಸ್ಟ್ ಅದನ್ನ ತಗೊಂಡೋಗಿ ಕೊಟ್ಬಿಟ್ಟು ನನಗೆ ದೊಡ್ಡ ಕೇಕ್ ತಂದ್ಕೊಡಿ. ಆಯ್ತು ಚುಪ್ಪಿ, ನೀನೇನೋ 2-3 ಜನ ಫ್ರೆಂಡ್ಸ್ ಬರ್ತಾರೆ ಅನ್ಕೊಂಡಿದ್ದೆ, ನಿಮ್ ಇಡೀ ಕ್ಲಾಸ್ ಅಲ್ಲಿ ಇರೋರು ಎಲ್ಲರೂ ಬರ್ತಾರೆ ಅಂತ ನನ್ಗೇನ್ ಗೊತ್ತು. ಓಕೆ, ಅದನ್ನ ತಗೊಂಡೋಗಿ ಬೇಕರಿಯಲ್ಲಿ ಕೊಟ್ಬಿಟ್ಟು ದೊಡ್ಡ ಕೇಕ್ ತರ್ತೀನಿ, ಆಯ್ತಾ? ಈ ಖುಷಿನಾ? ಓಕೆ ಮಮ್ಮಿ, ನಾನು ಹಿಂಗಡೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಇರ್ತೀನಿ, ತಂದು ಫ್ರಿಡ್ಜ್ ಅಲ್ಲಿ ಇಡಿ ಆಯ್ತಾ? 12 o'clock ಮೇಲೆ ನಾನು ಅದನ್ನ ತಗೊಂಡೋಗಿ ಕಟ್ ಮಾಡ್ತೀನಿ. ಆಯ್ತು. ಮೀನಾ, ಹೆಂಗೋ ನಾವು ಟೆಂಟ್ ಹಾಕಾಯ್ತು. ಟೆಂಟ್ ಎಷ್ಟು ಚೆನ್ನಾಗಿದೆಯಲ್ಲ? ಹೌದಚ್ಚು, ತುಂಬಾ ಚೆನ್ನಾಗಿದೆ ಟೆಂಟ್. ನನ್ನ ಹತ್ರ ಇದಕ್ಕೂ ಮುಂಚೆ ಒಂದು ಟೆಂಟ್ ಇತ್ತು, ಅದು ಕಟ್ಟಾಗ್ಬಿಡ್ತು. ಅದಕ್ಕೆ ನಾನು ನಿಮ್ ಪಪ್ಪನ ಹತ್ರ ನನಗೆ ಟೆಂಟ್ ಬೇಕು ಅಂತ ತಗೊಂಡಿದ್ದು. ಹೆಂಗೂ ಇವತ್ತು ಚುಪ್ಪಿ ಹೇಳಿದ್ಲಲ್ಲ, ಈ ತರ ನಾವು ಬಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ಅಂತ, ಅದಕ್ಕೆ ಐಡಿಯಾ ಮಾಡ್ಕೊಂಡು ನಾನು ಟೆಂಟ್ ತಗೊಂಡ್ಬಂದಿದ್ದು. ಹೌದಾ ಅಚ್ಚು? ಅಲ್ಲ, ಯಾರೂ ಇಲ್ಲ ಇಲ್ಲಿ, ಎಲ್ಲ ಆಚೆ ಕೇಳ್ತಾ ಇದೆ ಮಾತಾಡೋದು, ಅವರೆಲ್ಲ ಅಲ್ಲಿ ಕುತ್ಕೊಂಡಿದಾರ ಅಂತ. ಹೌದು, ತಡಿ, ಚುಪ್ಪಿ ನಮ್ಮನ್ನ ಟೆಂಟ್ ಹಾಕಕ್ ಕೇಳಿದ್ಲಲ್ಲ, ನಾವು ಹಾಕಾಯ್ತು. ಅವಳು ಬಂದು ಏನ್ ಹೇಳ್ತಾಳೋ ಆಮೇಲೆ ನೋಡೋಣ. ಅಚ್ಚು, ಟೆಂಟ್ ಸೂಪರ್ ಆಗಿದೆ ಗೊತ್ತಾ? ಹೌದಾ ಚುಪ್ಪಿ, ನಮ್ಮ ಮಾವ ಇದಾರಲ್ಲ, ಅದೇ ಮೀನನ್ ಪಪ್ಪ, ಅವರೇ ಕೊಡಿಸಿದ್ ನನ್ನ ಬರ್ತ್ಡೇಗೆ. ಹೌದಾ, ತುಂಬಾ ಚೆನ್ನಾಗಿದೆ, ಕಲರು ತುಂಬಾ ಚೆನ್ನಾಗಿದೆ ಅಚ್ಚು. ಸರಿ ಸರಿ, ಎಲ್ರು ಬನ್ನಿ, ಎಲ್ಲ ಆ ಕಡೆ ಕುತ್ಕೊಂಡಿದ್ದಾರೆ. ಅಲ್ಲಿ ಕುತ್ಕೊಂಡಿದ್ದಾರಾ? ಇಲ್ಲಿ ಯಾಕೆ ಮತ್ತೆ ಟೆಂಟ್ ಹಾಕಕ್ಕೆ ಹೇಳ್ದೆ, ಅಲ್ಲೇ ಹಾಕ್ಬೋದಾಗಿತ್ತಲ್ಲ. ಅಲ್ಲಿ ನೀನ್ ಬಂದ್ ನೋಡು ಹೇಗಿದೆ ಅಂತ. ಆಚೆ ಕಡೆ ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡ್ಸಿದ್ರೆ ನಾನು ಅಲ್ಲಿ ಹಾಕಕ್ಕೆ ಹೇಳ್ತಾ ಇದ್ದೆ, ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಸಿದ್ವಾ, ಅದಕ್ಕೆ ಇಲ್ಲೇ ಟೆಂಟ್ ಹಾಕಕ್ಕೆ ಹೇಳ್ದೆ. ಫಸ್ಟ್ ಅಲ್ಲಿ ಹೋಗೋಣ, ಆಮೇಲೆ ಇಲ್ಲಿ ಬರೋಣ. ಚುಪ್ಪಿ, ಇದನ್ನ ನೋಡಿದ್ರೆ ಎಲ್ಲೋ ಕ್ಯಾಂಪಿಂಗ್ ಮಾಡ್ದಂಗೆ ಇದೆ. ಅಲ್ಲ ಚುಪ್ಪಿ, ಈ ಸೆಟ್ಟಿಂಗ್ ಎಲ್ಲ ಯಾರು ಮಾಡಿದ್ದು? ತುಂಬಾ ಚೆನ್ನಾಗಿದೆ. ಈ ತರ ಎಲ್ಲ ಇವತ್ತಿರತ್ತೆ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ ನಾನು. ಇದ್ ನಮ್ಮ ಮಮ್ಮಿನೂ ನಾನು ಇಬ್ರು ಸೇರ್ಕೊಂಡು ಮಾಡಿದ್ದು. ತುಂಬಾ ಚೆನ್ನಾಗಿದೆಯಲ್ಲ ಅಚ್ಚು? ನಾನು ಈ ತರನೇ ಮಾಡ್ಬೇಕಂತ ನಮ್ಮ ಮಮ್ಮಿ ಹತ್ರ ಹೇಳಿದ್ನ, ಅವರು ನನಗೆ ಹೆಲ್ಪ್ ಮಾಡಿದ್ರು. ಹೌದಾ, ತುಂಬಾ ಚೆನ್ನಾಗಿದೆ ಚುಪ್ಪಿ. ಈ ವರ್ಷ ನಮ್ ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿದೆಯಲ್ಲ? ಹೌದಚ್ಚು. ಹೇ ಚುಪ್ಪಿ, ನಿಂದಕ್ಕೆ ಗಡಿಯಾರ ಆಯ್ತಲ್ಲ, ಅದು ನೋಡು, ಇಲ್ಲಿ 9 ಗಂಟೆ ತೋರಿಸ್ತಾ ಇದೆ. ಈಗ 9 ಗಂಟೆ ಇಲ್ಲ ಅಲ್ಲ? ಇಲ್ಲ ಇಲ್ಲ, ಈಗ 9 ಗಂಟೆ ಇಲ್ಲ, 12 ಗಂಟೆಗೆ ಇನ್ನು ಸ್ವಲ್ಪ ಹೊತ್ತೇ ಇರೋದು. ಅರೆ ಚುಪ್ಪಿ, ಹಂಗಂದ್ರೆ ಬಂದು ಟೈಮ್ ಸೆಟ್ ಮಾಡು. ನೋಡಿ, ಇಲ್ಲಿ 9 ಗಂಟೆ ತೋರಿಸ್ತಾ ಇದೆ. ಹೌದಾ, ಸ್ವಲ್ಪ ರಿಪೇರ್ ಇದೆ, ತಡಿ ಬಂದೆ. ಏ ಚುಪ್ಪಿ, ಅಲ್ಲಿ ನೋಡಲ್ಲಿ ಪಟಾಕಿ ಬಿಡ್ತಾ ಇದ್ದಾರೆ. ವಾವ್ ವಾವ್ ಚುಪ್ಪಿ, 12 ಗಂಟೆ ಆಯ್ತು ಅಂತ ಅದಕ್ಕೆ ಪಟಾಕಿ ಬಿಡ್ತಾ ಇದ್ದಾರೆ. 12 ಗಂಟೆ ಆಯ್ತು. ಹ್ಯಾಪಿ ನ್ಯೂ ಇಯರ್. ಚುಪ್ಪಿ, 12 ಗಂಟೆ ಆಗಿದ್ದೇ ಗೊತ್ತಾಗ್ಲಿಲ್ಲ ನಮ್ಗೆ ಅಲ್ಲ? ಹೌದಚ್ಚು. ಅಚ್ಚು ಬನ್ನಿ, ನಮ್ಮ ಮಮ್ಮಿ ಹತ್ರ ಹೇಳಿ ಕೇಕ್ ತರಕ್ಕೆ
ಬನ್ನಿ ಬನ್ನಿ ಹೋಗೋಣ. ಏನ್ ಸರ್ಪ್ರೈಸ್ ಚುಪ್ಪಿ? ಬಾ ಹೇಳ್ತೀನಿ. ಅಚ್ಚು ಆ ಟೆಂಟ್ ಹತ್ರನೇ ಇರಿ, ನಾನು ಬಂದೆ ಆಯ್ತಾ? ಆಯ್ತು ಚುಪ್ಪಿ. ಬನ್ನಿ ಬನ್ನಿ ಎಲ್ರು ಬನ್ನಿ. ವಾವ್ ಅಚ್ಚು ತುಂಬಾ ಚೆನ್ನಾಗಿದೆ. ಇದೆಲ್ಲ ಯಾರು ಮಾಡಿದ್ದು? ನಾನು ಮೀನಾ ಇಬ್ಬರೇ ಮಾಡಿದ್ದು. ಚೆನ್ನಾಗಿದೆಯಲ್ಲ ಲಿಲಿ? ಹೌದಚ್ಚು. ಎಲ್ರಿಗೂ ಖುಷಿ ಆಯ್ತಾ ಕೇಕ್ ನೋಡಿ? ಚೆನ್ನಾಗಿದೆಯಲ್ಲ? ನಮ್ಮ ಅಮ್ಮನ ಹತ್ರ ಹೇಳಿ ಇದನ್ನ ತರಕ್ಕೆ ಹೇಳಿದ್ದು ನಾನು. ಸರಿ ಈ ಕೇಕ್ ನ ಕಟ್ ಮಾಡಿ ನಾವು ಸೆಲೆಬ್ರೇಷನ್ ಮಾಡೋಣ. ಅಪ್ಪಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದೆ. ಹೌದಚ್ಚು, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ ನಮ್ಮ ಪಪ್ಪನ ಹತ್ರ ಹೇಳಿ ನಾನು ಪಟಾಕಿ ತರಿಸಿದ್ದೀನಿ. ನಾವೆಲ್ಲರೂ ಈಗ ಪಟಾಕಿ ಬಿಡೋಣ. ಸರಿ ಸರಿ ಕೇಕ್ ಕಟ್ ಮಾಡೋಣ. ಅದಕ್ಕೂ ಮುಂಚೆ ಈಗ ನಾವು ಏನ್ ಮಾಡ್ಬೇಕು? ನಿಮ್ಮೆಲ್ಲರಿಗೂ ನಮ್ಮ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ವತಿಯಿಂದ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡೋಣ. ಚುಪ್ಪಿ ಕಟ್ ಮಾಡ್ಕೊಂಡು ತಿನ್ನೋದಕ್ಕೆಲ್ಲ ಇಲ್ಲಿ ಟೈಮೇ ಇಲ್ಲ, ಹಾಗೆ ತಗೊಂಡು ತಿನ್ನೋದೇ. ಹೌದು. ಅಯ್ಯೋ ನನಗೊಂಚೂರು ಕೊಡಿ, ಎಲ್ಲ ತಿಂದು ಖಾಲಿ ಮಾಡಬೇಡಿ. ಯಮ್ 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 ಯಮ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್